ಹಾಯ್, ವೆಲ್ಕಮ್ ಟು ತುಷಾರಸ್ ಅಂಡ್ ಮಾಮ್ ಕುಕ್ಕಿಂಗ್ ಚಾನಲ್. ಮದುವೆ ಮನೆಯಲ್ಲಿ ಮಾಡುವ ನುಗ್ಗೆಕಾಯಿ ಬೇಳೆ ಸಾಂಬಾರು ತುಂಬ ರುಚಿ ಇರುತ್ತೆ. ಅದೇ ರೀತಿ ನಾವು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಹುಣಸೆಹಣ್ಣನ್ನು ಬಳಸದೆ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಮಾಡೋದನ್ನು ನೋಡೋಣ ಬನ್ನಿ. ಬೇಕಾಗಿರುವ ಪದಾರ್ಥಗಳು: 75ರಿಂದ 100 ಗ್ರಾಮ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ 2ರಿಂದ 3 ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನುಗ್ಗೆಕಾಯಿ ಆದಷ್ಟು ಮೀಡಿಯಮ್ಮಾಗಿ ಬಲ್ತಿರೋದನ್ನು ತೊಗೊಬೇಕು. ತುಂಬ ಎಳೆದು ಅಥವಾ ತುಂಬ ಬಲ್ತಿರೋದು ಚೆನ್ನಾಗಿರೋದಿಲ್ಲ. ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥಗಳು ನೋಡೋಣ. ಎಣ್ಣೆ 50 ಗ್ರಾಮ್ ತೊಗೊಂಡಿದ್ದೀನಿ. ಹಾಗೆ ಬೆಡಗೆ ಮೆಣಸಿನಕಾಯಿ 2 ತೊಗೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಸಾಸಿವೆ, ಕರಿಬೇವಿನ ಸೊಪ್ಪು, ನಂತರ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು 6ರಿಂದ 7 ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಹೋಮ್ ಮೇಡ್ ಸಾಂಬಾರು ಪುಡಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಂಥ ಐಟಮು ತೊಗರಿಬೇಳೆ. ನಂತರ ತೊಗರಿಬೇಳೆ ತೊಗೊಂಡಿರ್ತಕ್ಕಂಥ ಕಪ್ಪಲ್ಲಿ 1 ಕಪ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಉಪ್ಪು ಸೇರಿಸಿಕೊಂಡು ನಾವು ಹಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊ ಮತ್ತು ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿನ ಸೇರಿಸ್ಕೊಳ್ತಿಲ್ಲ. ನುಗ್ಗೆಕಾಯಿನ ಒಂದು ಪಾತ್ರೆ ಅಥವಾ ಒಂದು ಬಾಣಲೆಗೆ ಸಪ್ರೇಟಾಗಿ ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಪ್ರೇಟಾಗಿ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಬೇಕು. ಈಗ ಸ್ಟವ್ನ ಆನ್ ಮಾಡಿ ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕುಕ್ಕರಲ್ಲಿ ಬೇಳೆ ಮತ್ತು ಆಲೂಗಡ್ಡೆ ಟೊಮೆಟೊನ ಸಪ್ರೇಟಾಗಿ ಬೇಯಿಸ್ಕೊಳ್ತಿದ್ದೀನಿ. ಈಗ ನೋಡಬಹುದು, ಇಷ್ಟು ಮಾತ್ರ ಬೆಂದಿದ್ರೆ ಸಾಕು. ತುಂಬ ಬೇಯಿಸ್ಕೊಳ್ಬಾರ್ದು. ತುಂಬ ಬೇಯಿಸ್ಕೊಂಡ್ರೆ ಪುಡಿ ಆಗಿಬಿಡುತ್ತೆ ನುಗ್ಗೆಕಾಯಿ. ಕುಕ್ಕರ್ 2 ವಿಜಿಲ್ ಬಂದಿದೆ. ಟೊಮೆಟೊ ಪೀಸನ್ನೆಲ್ಲ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಬಾರ್ದು. ಟೊಮೆಟೊ ಸ್ಮ್ಯಾಶ್ ಆದ ನಂತರ ಬೇಯಿಸಿಟ್ಕೊಂಡಿರ್ತಕ್ಕಂಥ ನುಗ್ಗೆಕಾಯಿನ ಸೇರಿಸ್ಕೊಳ್ಬೇಕು. ನುಗ್ಗೆಕಾಯಿ ಸೇರಿಸ್ಕೊಂಡ ನಂತರ ಸಾಂಬಾರು ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೊಂಡ ನಂತರ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ನಂತರ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 5ರಿಂದ 10 ನಿಮಿಷ ಕುದಿಸ್ಕೊಳ್ಬೇಕು. ನೋಡಬಹುದು, ನುಗ್ಗೆಕಾಯಿ ಪುಡಿ ಆಗಿಲ್ಲ, ಚೆನ್ನಾಗಿ ಬೆಂದಿದೆ. ಸಾಂಬಾರು ರೆಡಿಯಾಗಿದೆ. ಈಗ ಒಂದು ಬಾಣಲೆಗೆ ಒಂದು 50 ಗ್ರಾಮ್ ಎಣ್ಣೆನ ಸೇರಿಸ್ಕೊಂಡು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸೌಂಡ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬಂದ ನಂತರ ಬೆಡಗೆ ಮೆಣಸಿನಕಾಯಿನ ಸೇರಿಸಿ ಒಂದು 2 ಸೆಕೆಂಡು ಲೈಟಾಗಿ ಫ್ರೈ ಮಾಡ್ಕೊಬೇಕು. ನಂತರ ಈರುಳ್ಳಿ ಮತ್ತು ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಸೇರಿಸಿ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಬೆಂದ ನಂತರ ಕರಿಬೇವಿನ ಸೊಪ್ಪು ಸೇರಿಸಿ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ರೆಡಿ ಆಗಿದೆ. ಒಗ್ಗರಣೆಗೆ ಮೊದಲೇ ಕುದಿಸಿಟ್ಕೊಂಡಿರ್ತಕ್ಕಂಥ ಸಾಂಬಾರನ್ನ ಸೇರಿಸ್ಕೊಳ್ತಿದ್ದೀನಿ. ನೋಡಬಹುದು, ಮದುವೆ ಮನೆಯಲ್ಲಿ ಮಾಡುವ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ ಆಗಿದೆ. ನೀವು ಒಂದು ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಇಂಗ್ರೀಡಿಯೆಂಟ್ಸ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.